ಅಂಜನ್ನ ಫುಲ್ ಫೇಮಸ್ ಮಾಡಿ ಸೆಲೆಬ್ರಿಟಿ ಮಾಡಿದ್ರು. ಆದ್ರೆ ತುಂಬಾ ಗುಡ್ ಪರ್ಸನ್ ಸರ್ ಅವ್ರು. ಅಂಜನ್ ಅವ್ರು ತುಂಬಾ ಒಳ್ಳೆಯವರು. ಅಲ್ಲ ಬಟ್ ನೀವು ನಾಯಿ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಫೇಮಸ್ ಆಗಿತ್ತು? ನೀವಾಗ ಇಂಟರ್ವ್ಯೂ ಮಾಡಿದ್ಕೆ ಫೇಮಸ್ ಆಗಿದ್ದು. ಇಂಟರ್ವ್ಯೂ ಮಾಡೋದು ಬಟ್ ನೀವು ನಾಯಿ ಕೊಟ್ಟಿರಲ್ಲ. ಅಲ್ಲ ನನಗ್ ಪರಿಚಯ ಇತ್ತು, ಆದ್ರೆ ಸೋಷಿಯಲ್ ಮೀಡಿಯಾ ಗೊತ್ತಾಗಿದ್ದು ನಿಮ್ಮಿಂದ. ಅಲ್ಲ ಸರ್, ಹೊಗಳ್ತಾರೆ, ನಿಮ್ಮನ್ನು ಹೊಗಳ್ತಾರದು. ನನ್ನಿಂದ ನೋಡಿ ಒಬ್ಬೊಬ್ಬರೇ ಸೆಲೆಬ್ರಿಟಿ ಆಗ್ತಾ ಇದಾರೆ. ಇವಾಗ ನಾನು ಇಲ್ಲೊಂದು ಕೈ ತೋರಿಸಿದ್ರೆ ಅವರು ಸೆಲೆಬ್ರಿಟಿ. ನಾವು ಏನ್ ಸರ್ ಮಾಸ್ ತೆಗೀರಿ ಅಂತ ಅಲ್ಲೇ ಹೇಳಿಲ್ವಾ ನೀವು? ಯಾಕೆ ಖಾಲಿ ಮನೆ ಅಲ್ಲ. ಈಗ BBMP ಅವರು ಕೆಲಸದವರು ತೊಳಿತಾರೆ ಸರ್, ಅವ್ರಿಗೇನ್ ಮನುಷ್ಯತ್ವ ಇಲ್ವಾ? ಅವ್ರಿಗಿರೋ ಕ್ವಾಲಿಟಿ ನನಗಿದೆ ಅಂತ ತೋರಿಸ್ಕೊಳಕಷ್ಟೇ. ಅದನ್ನ ಜನ ಚೀಪ್ ಆಗಿ ಮಾತಾಡ್ತಾ ಇದಾರೆ. ಅವ್ರಿಗೆ ಅಪ್ಪ ಅಮ್ಮ ಕಲ್ಚರ್ ಕಲ್ಸಿಲ್ಲ ಅಂತ ನಾನ್ ತೊಳೆದಿದ್ಕೆ ನನ್ನ ಲೆವೆಲ್ ಏನೋ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ಈಗ ಮುನ್ಸಿಪಾಲಿಟಿ ಅವ್ರು ತೊಳೆದ್ರೆ ಅವ್ರಿಗೇನೋ ಚೀಪ್ ಆಗಿ ನೋಡ್ತಿದ್ದಾರೆ. ಅವರು ಮನುಷ್ಯರು ತಾನೆ, ನಾನು ಮನುಷ್ಯ. ನೀವ್ ಯಾಕೆ ಡೌನ್ ಟು ಅರ್ತ್ ಅಂತ ಅನ್ಕೊಳ್ಳಲ್ಲ? ಎಷ್ಟು ದೊಡ್ಡ ಮನುಷ್ಯ ಆದ್ರೂ ಇದನ್ನ ತೊಳಿತಾನೆ ಅಂತ ಯಾಕೆ ಅನ್ಕೊಳ್ಳಲ್ಲ? ಅದ್ ಬಿಟ್ಟು ಗಲೀಜು ಕೈಗೆ ಮೆತ್ಕೊಂಡ್ಬಿಟ್ಟಿದ್ಯಾ ಏನ್? ನಾವೇನು ಕೈ ಆಗ್ತಿದಂಗೆ ಕೈ ತೊಳ್ಕೊಳ್ಳಲ್ಲ. ಆಮೇಲೆ ದಿನ ಏನಾರು ನಾನು ತೊಳಿತೀನಲ್ಲ ಸರ್. ನಾನು ಮೀಡಿಯಾಗೋಸ್ಕರ ತೊಳೆದಿದ್ದು ಸರ್. ಯಾಕಂದ್ರೆ ನಾನು ಎಲ್ಲಾ ಮೀಡಿಯಾಲು ಹೇಳಿದ್ದೆ, ಬೇಕಾದ್ರೆ ಕೈಯಲ್ಲೂ ತೊಳೆದು ತೋರಿಸ್ತೀನಿ ಅಂತ. ಅಂದ್ರೆ ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರೆ, ಆದ್ರೆ ಯಾವಾಗ್ಲೂ ಬ್ರಷ್ ಅಲ್ಲೇ ತೊಳೆಯೋದು. ಮೀಡಿಯಾಗೋಸ್ಕರ ಅಂದ್ರೆ ನಾನು ಮಾತು ಕೊಟ್ಟಿದ್ದೆ, ನಾನು ಬೇಕಾದ್ರೆ ಕೈಯಲ್ಲೂ ತೋರಿಸ್ತೀನಿ ಅಂತ. ಒಂದ್ ದಿವಸ ತೊಳ್ಕೊಂಡ್ಬಿಟ್ರೆ ಏನ್ ಮೆತ್ಕೋಬಿಡಲ್ಲ. ಆಮೇಲೆ ಇಮಿಡಿಯೇಟ್ ಸೋಪ್ ಹಾಕಿ ತೊಳ್ಕೊಂಡ್ರೆ ಮುಗಿದೋಯ್ತು. ಅರ್ಥ ಆಯ್ತಾ? ಏನ್ ದಿನ ಏನ್ ಕೈ ಹಾಕಿ ತೊಳೆಯಲ್ಲ. ಎಕ್ವಿಪ್ಮೆಂಟ್ ಇಟ್ಕೊಂಡು ಮುಟ್ಟಾಳ ಅಲ್ಲ, ನಾನು ಬರೀ ಕೈಯಲ್ಲಿ ತೊಳೆಯಲ್ಲ. ಆದ್ರೆ ನಾನು ಅದಕ್ಕೂ ಡೌನ್ ಟು ಅರ್ತ್ ಅಲ್ಲಿವರೆಗೂ ಇಳಿಯಬಲ್ಲೆ ತೋರ್ಸ್ಕೊಳಕ್ ಅಷ್ಟೇ. ಅದನ್ನ ನೋಡಿದವರು ಅದು ಅರ್ಥ ಮಾಡ್ಕೋಬೇಕು. ಅಂದ್ರೆ ತೋರಿಸಿಲ್ಲ, ಅಲ್ಲಿ ಒಳಗಡೆ ಹೇಳಿದ್ದೆ, ಬೇಕಾದ್ರೆ ಕೈಯಲ್ಲೂ ತೋರಿಸ್ತೀನಿ ಅಂತ ಅಲ್ಲಿರೋರಿಗೆ ಚಾಲೆಂಜು ಮಾಡಿದ್ದೆ. ಆ ಕಾರಣದಿಂದ ಆಚೆ ಪ್ರೂವ್ ಮಾಡಕ್ಕೋಸ್ಕರ. ಯಾಕಂದ್ರೆ ಅದೇಂಗ್ ಆಗ್ಬಿಡುತ್ತೆ, ಅದೇಂಗ್ ತೊಳೆದ್ಬಿಡ್ತೀಯ ಅಂತ ಅಂದ್ರು. ಅದಕ್ಕೋಸ್ಕರ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ. ಚಾಲೆಂಜ್ ಇದನ್ನ ಅಷ್ಟೇ. ಇವಾಗ ಸುಸ್ಸು ಮಾಡಿದ್ರು ನ್ಯೂಸ್ ಆಗುತ್ತೆ. ಯಾರ್ದಾರ ಒಬ್ಬ ಪರ್ಸನ್ ತೋರಿಸಿ ಹುಚ್ಚು ಇದ್ದಿದ್ದು ನ್ಯೂಸ್ ಆಗಿರೋದು. ನಾನು ಸುಸ್ಸು ಮಾಡ್ಬಿಟ್ಟು ನ್ಯೂಸ್ ಮಾಡ್ತೇನೆ, ನ್ಯೂಲ್ಡಿಸ್ತೇನೆ. ಓಕೆ ಸರ್, ಇದ್ರೆ ನೆಮ್ಮದಿ ಆಗಿರ್ಬೇಕು. ಹಾ ಸರ್, ಅಷ್ಟೇ ಸರ್ ನೆಮ್ಮದಿ. ನಾನು ಯಾವ ತರ ಟೆನ್ಷನ್ ಆಗಿದ್ದೀನ ಸರ್, ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಾನು ಇರೋದೇ ಹಿಂಗೆ. ಯಾರು ಬೈಕಳಿ ಏನಾರು ಮಾಡ್ಕೊಳ್ಳಿ, ನಾನು ಕರೆಕ್ಟ್ ಅಷ್ಟೇ. ಸಿಕ್ಕದವ್ರು ಅದನ್ನ ಪ್ರೂವ್ ಮಾಡೋದು ನನಗೆ ನೆಸಿಟಿನೂ ಇಲ್ಲ, ಮಾಡಕ್ಕೂ ಹೋಗಲ್ಲ. ನನ್ನ ಶೋಕಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಶೋಕಿ ನಾನು ಮಾಡ್ತಾ ಇದ್ದೀನಿ. ಆಯ್ತು, ಥ್ಯಾಂಕ್ ಯು. ಅಲ್ಲ ಅವ್ರು ಮಾಡಿದ್ರಂತಲ್ಲ. ಅಲ್ಲಲ್ಲ, ಅದನ್ನೇ ಫುಲ್ ಹೇಳ್ತೀನಿ. ಅಂಜನ್ ಅಂತ ನನಗೆ ಗುಡ್ ಫ್ರೆಂಡ್ ಅವರು. ಒಂದು 2 ಫಂಕ್ಷನ್ ಅಲ್ಲಿ ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಾಗ ನನ್ನ ಜೊತೆ ಬಂದು ಪಕ್ಕನೆ ಕುತ್ಕೊಂಡಿದ್ರು. ಅವ್ರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರ ಹತ್ರ ಬಟ್ಟೆ ಕೇಳಿದ್ದೆ, ತಗೊಂಡಿಲ್ಲ. ಒಂದು ಬಟ್ಟೆನೂ ತಗೊಂಡಿಲ್ಲ, ಒಂದು ಟ್ರಾನ್ಸಾಕ್ಷನ್ ಇನ್ನೂ ಆಗಿಲ್ಲ. ಕೇಳಿದ್ದೆ, ಆದ್ರೆ ಲಾಸ್ಟ್ ಮೂಮೆಂಟ್ ಕೇಳಿದ್ದೆ. ಇದು ಕೋಟ್ ಕೇಳಿದ್ರಂತೆ, ಅದೇ ಬ್ಲೇಸರ್ ಕೇಳಿದ್ರಂತೆ. ಅಲ್ಲ, ಸೇಲ್ಗೆ ಏನ್ ಬೇಕಾದ್ರು ಸರ್, 15 ಬ್ಲೇಸರ್ ಬೇಕು, 50 ಶರ್ಟ್ ಬೇಕು, ಎಲ್ಲ ನೀವು ಡೀಲ್ ಮಾಡ್ತೀರಿ, ನಿಮ್ನು ಕೇಳ್ತೀನಿ ಸರ್. ಆತರ ಕೇಳಿದ್ದಷ್ಟೇ, ತಗೊಂಡಿಲ್ಲ ಸರ್. ಯಾಕಂದ್ರೆ ನೀವು ತಗೊಂಡಿರೋದು ಅಂತ ಹಾಕಿದ್ದೀರಾ, ತಗೊಂಡಿಲ್ಲ ಸರ್. ಅವ್ರು ಗುಡ್ ಫ್ರೆಂಡ್, ನನಗೆ ಒಳ್ಳೆ ಫ್ರೆಂಡ್. 2 ಫಂಕ್ಷನ್ ಅಲ್ಲಿ ಫ್ರೆಂಡ್ ಆದ್ರು. ನನ್ನ ಫ್ರೆಂಡ್ ಥ್ರೂ ಸಚಿನ್ ಅನ್ನೋರು ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದು. ಫ್ರೆಂಡ್ ಆದ್ಮೇಲೆ ಬಟ್ಟೆ ಕೇಳಿದ್ದೆ. ಅಂದ್ರೆ ಅಷ್ಟರೊಳಗೆ ನಂದು ಒಳಗೆ ಹೋಗೋದು ಟೈಮ್ ತುಂಬಾ ಕಡಿಮೆ ಇತ್ತು. ಅವ್ರು ಇನ್ನೂ ತರಿಸಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ಒಂದು ವಾರ ಇದ್ದಂಗೆ ಒಂದು 20 ಲಕ್ಷದ್ದು ಯುರೋಪಿಯನ್ ಡಾಬರ್ಮೆನ್, ಅದನ್ನ ಅವ್ರಿಗೆ ಟರ್ಮ್ಸಿಗೆ ಬೇಕು ಅಂತ ಕೊಟ್ಟೆ. ಅವ್ರೇನ್ ಮಾಡಿದ್ರು, ಅವ್ರ ಮನೇಲಿ ಏನೋ ಕಾರಣಾಂತರದಿಂದ ಆಗಲ್ಲ ಅಂತ ಅವ್ರ ಫ್ರೆಂಡ್ ಮನೆಗೆ ಬಿಟ್ರು. ಅವನೇನ್ ಮಾಡಿದಾನೆ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಏನ್ ಮಾಡಿದಾನೆ, KR ಪುರಂ ಸೈಡು 30,000 ರೂಪಾಯಿ. ಅಲ್ಲ, ಇವ್ನು ಫ್ರೀ ಕೊಟ್ಟವನೆ. 2ನೇ ಪಾರ್ಟಿನೂ ಫ್ರೀ ಕೊಟ್ಟವನೆ. 3ನೇ ಪಾರ್ಟಿ 30,000ಕ್ಕೆ ಸೇಲ್ಗೆ ಇಟ್ಟಿದ್ದಾನೆ. ಟಕ್ ಅಂತ ನನಗೆ ಎಲ್ಲಾ ಬ್ರೀಡರ್ಸು ಪರಿಚಯ. ಟಕ್ ಅಂತ ಮೆಸೇಜ್ ಬಂತು, ಸರ್ ಆ ಕ್ವಾಲಿಟಿನ ನಿಮ್ದೇನೆ, ಆ ತರ ಸ್ಲಮ್ ಅಲ್ಲಿ ಇರೋನ ಹತ್ರ ಅಷ್ಟು ಹೈ ಬ್ರೀಡರ್ ಚಾನ್ಸೇ ಇಲ್ಲ, ನಿಮ್ದೇನೆ ನೋಡಿ ಅಂತ ಫೋಟೋ ಕಳ್ಸಿದ್ರು. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಇಮಿಡಿಯೇಟ್ ಚಿಪ್ ಹಾಕಿದ್ರೆ, ಹೌದೌದು, ಮೈಕ್ರೋ ಚಿಪ್ ಆಗಿರುತ್ತೆ, ಪೇಪರ್ ನನ್ನ ಹೆಸರಲ್ಲಿ ಇರುತ್ತೆ. ಇಮಿಡಿಯೇಟ್ ನಾನು ಫೋನ್ ಮಾಡಿದೆ. ಅಂಜನ್ಗೂ ಗೊತ್ತಿಲ್ಲ ಪಾಪ, ಅವ್ರು ಒಳ್ಳೆಯವರು, ಅವ್ರದ್ದು ತಪ್ಪಲ್ಲ ಇದರಲ್ಲಿ. ಅವ್ರೇನ್ ಮಾಡಿದ್ರು, ಇಲ್ಲ ಸರ್ ನನ್ನ ಫ್ರೆಂಡ್ ಮನೇಲೇ ಇದೆ ಅಂತ ಹೇಳಿದ್ರು. ನಾನು 1 ನಿಮಿಷ ಕಾನ್ಫರೆನ್ಸ್ ಕಾಲ್ ಹಾಕಿ ಅಂದೆ. ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಅವ್ರು ಬಂದು, ಇಲ್ಲ ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ ಅಂತ ಅಂದ್ರು. ಅಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿ ಅಂದೆ. ಅವನ್ ಇಟ್ಕೊಂಡು ನಾನು ಆಲ್ರೆಡಿ ಅವನ ಹತ್ರ ಮಾತಾಡ್ಬಿಟ್ಟಿದ್ದೆ. ಏನಂತ ಮಾತಾಡಿದ್ದೆ, 30,000ಕ್ಕೆ ಎಲ್ಲಿ ಬರ್ಬೇಕಪ್ಪ, ನಾನು ನಾಯಿ ತಗೊಳಕ್ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ. ಅವನ್ಗೆ ಭಯ ಆಗೋಯ್ತು. ಟಕ್ ಅಂತ ಫೋನ್ ಹೊಡೆದ್ರೆ, ನಾನು ಹಂಗ್ ಸಾಕಿದೀನಿ ಹಿಂಗ್ ಸಾಕಿದೀನಿ ಅಂತ. ಅದ್ರ ಉಗ್ರು ಸಮಾನಪ್ಪ ನಿನ್ ಮನೇಲಿರೋದು, ಇದ್ರ ವ್ಯಾಲ್ಯೂ ಗೊತ್ತಾ? ಟೀ ಮುಚ್ಕೊಂಡು ಅರ್ಧ ಗಂಟೆಯಲ್ಲಿ ನಾಯಿ ನನ್ನ ಹತ್ರ ಇರಬೇಕು ಅಂದೆ ಅಷ್ಟೇ.
ಇವರು ಸಾರಿ 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 ಅಂತ ಅಂದ್ರು. ಅಂಜನ್ ತಪ್ಪಿಲ್ಲ, ಅಂಜನಿಗೆ ಗೊತ್ತಿಲ್ಲದೆ ಆಗಿರೋದು. ಅಂಜನ್ ತುಂಬಾ ಒಳ್ಳೆಯವರು. ಅವ್ರಿಂದ ಟರ್ಮ್ಸ್ ಅದು ಸರ್. ನಾನು ಈ ನಾಯಿನೂ ಹಂಗೆ ನೋಡಿ, ಇಲ್ಲಿ ಒಬ್ರು ಲೇಡಿ ಇದಾರೆ, ಅವ್ರಿಗೆ ಕೊಟ್ಟದ್ದು ಪಾಪ, ಹೈಲೈಟ್ ಮಾಡಬೇಡಿ. ಆದ್ರೆ ಟರ್ಮ್ಸ್ ತರ ನಾನು ಯಾವ್ದೇ ನಾಯಿ ಆದ್ರೂ ಇನ್ವೆಸ್ಟ್ ಮಾಡ್ತೀನಿ ಫ್ರೀ ಆಗಿ. ಈಗ ನಿಮಗೆ ಬೇಕಾ ನಿಮ್ಗೂ ಫ್ರೀ ಕೊಡ್ತೀನಿ, ನೀವು ನೋಡ್ಕೊಳ್ಳೋದು. ಈ ತರ ಫಂಕ್ಷನ್ ಇದ್ದಾಗ ನಿಮ್ ಮನೆಗೆ ಬಂದು ನಾನು ಇಸ್ಕೊಂಡು ಹೋಗ್ಬಿಟ್ಟು 2.5 ಲಕ್ಷ ಚಾರ್ಜ್ ಮಾಡ್ತೀನಿ 1 ಅವರ್ಗೆ. ದೂರ ಆದ್ರೆ 10 ಲಕ್ಷ. ಗೋವಲ್ಲಿ 2 ಫಂಕ್ಷನ್ 10 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಅದು ನಾನ್ ದುಡ್ಡು ಕೊಡ್ತೀನಿ, ಅವ್ರಿಗೆ 1 ರೂಪಾಯಿ ಕೊಡಲ್ಲ. ಅವ್ರಿಗೆ ಶೋ ಅದಕ್ಕೆ ಅಂತವ್ರು ಕೊಡೋದೇ ಇಲ್ಲ ಸರ್. ಹಿಂಗ್ ದುಡ್ಡು ಆಸೆ ಬಿದ್ದವ್ರು ಕೊಡೋದೇ ಇಲ್ಲ ಸರ್. ನಿಮ್ಗೆ ಶೋಕಿ ಇರ್ಬೇಕು. ಸಾಕ್ತಿರಲ್ಲ ಸರ್? ಬೇಡ ಸರ್. ಈಗ ನೀವು ದುಡ್ಡು ಕೊಟ್ಟು ತಗೊಂಬಂದ್ರೆ ಊಟ ಹಾಕಲ್ವಾ ನೀವು? ಸಾಕಲ್ವಾ ನೀವು? ನಿಮ್ಗೆ ಶೋಕಿ. ಈಗ ಅಷ್ಟು ಕಾಸ್ಟ್ಲಿ ನಾಯಿ ತಗೊಳಕ್ ಆಗಲ್ಲ. ಅಂತ ಕಾಸ್ಟ್ಲಿ ನಾಯಿ ನಿಮ್ ಮನೇಲಿ ಇದೆ ಅಂದ್ರೆ ನಿಮ್ಗೆ ಗ್ರೇಟ್. ದುಡಿಮೆ ನಿಮ್ದು, ಶೋಕಿ ನಂದು. ಅಷ್ಟೇ, ನಿಮ್ದು ಶೋಕಿ, ನಂದು ಬಿಸ್ನೆಸ್. ಸರ್ ಎಷ್ಟು ಬೆಲೆ ಬಾಳ್ತಾ ಇತ್ತು? 20 ಲಕ್ಷ ಸರ್. ಡಾಬರ್ಮ್ಯಾನ್ 20 ಲಕ್ಷ. ಅದು ಯುರೋಪಿಯನ್ ಡಾಬರ್ಮ್ಯಾನ್. ಅಂಬಾನಿ ಅವರು ತಗೊಂಡಿದ್ದು ಅದನ್ನ. ಅವ್ರು ಏನಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಡೆಲ್ಲಿಲಿ, ಅಲ್ಲಿಗೆ ಅವರು ಇಂಪೋರ್ಟ್ ಮಾಡಿ ಅಂಬಾನಿ ಅವರು ತಗೊಂಡಿದ್ದು. ಅವ್ರಿಗೆ ಯಾವ್ದಾದ್ರು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಅಂದ್ರೆ ಅವ್ರಿಗೆ ಆ ಬುದ್ಧಿ ಬಿಹೇವ್ ಟ್ರೈನಿಂಗ್ಗೆ ಸೂಟಬಲ್, ಟ್ರೈನಿಂಗ್ ಇದು ಹೇಳಿದ ತಕ್ಷಣ ಕೇಳುತ್ತಾ, ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಯಾವ್ದು ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಬೇಗ ಮಾತು ಕೇಳುತ್ತೆ ಅಂತದನ್ನ ಮಾತ್ರ ಇಟ್ಕೊಳ್ತಾರೆ. ಇವಾಗ ಹೆಂಗಂದ್ರೆ ಕಾಲೇಜಲ್ಲಿ 80% ಮೇಲಿರೋದು 100% ತೆಗಿಯೋರು ಮಾತ್ರ ಇಟ್ಕೊಳ್ತಾರೆ. 80% ಒಳಗಿರೋದೆಲ್ಲ ವಾಪಸ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಮರಿಲಿ ಹುಟ್ಟಿದಾಗ ಗೊತ್ತಾಗಲ್ಲ. ಅವ್ರು ಚಿಕ್ಕ ಮರಿ ತರಿಸಿರ್ತಾರೆ. ಅದನ್ನ ಒಂದು 3.5 months ಪಪ್ಪಿ ಇದ್ದಾಗ ನಾನು ತಗೊಂಡ ತಕ್ಷಣ ಇಮಿಡಿಯೇಟ್ 20 ಲಕ್ಷ ರೂಪಾಯಿ ಬರೀ 30,000 ಮಾರಿದ್ದಾರೆ. 30,000 ಮಾರಕ್ ಹೋಗ್ಬಿಟ್ಟಿದ್ರು, ಮಾರಿರ್ಲಿಲ್ಲ. ಒಂದ್ ಚೂರ್ ಲೇಟ್ ಆಗಿದ್ರೆ ಸೇಲ್ ಆಗ್ಬಿಟ್ಟಿರೋದು. ಅಷ್ಟ್ರೊಳಗೆ ನನಗೆ ನ್ಯೂಸ್ ಬಂದು ಕಂಡಿಡಿದು ಅದನ್ನ ವಾಪಸ್ಸು ಕಿತ್ಕೊಬಂದು ಇವಾಗ ಒಳ್ಳೆ ಮನೆ ಸೇರಿಸಿದ್ವಿ. ಅದು ಸ್ನೇಹ ಫೌಂಡೇಶನ್ ಅಂತ, ಕನಕಪುರ ರೋಡಲ್ಲಿ ಸ್ನೇಹ ಮೇಡಮ್ ಅಂತ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀನಿ. ಅಂದ್ರೆ ಅವ್ರಿಗೆ ಡಾಗ್ ಲವರ್ಸ್ ಅಲ್ಲಿ ಇರೋರೆಲ್ಲ ಕೇಳ್ಕೊಂಡ್ರು. ಈಗ ಕನಕಪುರ ರೋಡಲ್ಲಿ ಆ ಡಾಗ್ ಇದೆ, ಸ್ನೇಹ ಫೌಂಡೇಶನ್ ಅಲ್ಲಿ ಇದೆ ಸರ್. ಮತ್ತೆ ಅಂಜನ್ ನಿಮ್ಗೆ ಸಾರಿ ಕೇಳಿದ್ರ? ಇಲ್ಲ ಸರ್, ಅವ್ರು ತಪ್ಪಿಲ್ಲ ಸರ್. ನಾನು ಯಾಕೆ ಕೇಳೋಣ? ಅವ್ರು ತಪ್ಪಿಲ್ಲ ಸರ್. ಅವ್ರ ಸ್ನೇಹಿತರು ಕೊಟ್ಟಿದ್ದಲ್ಲ ಸರ್. ಏನಿದ್ರು ಆ ಹುಡುಗ ಒಳ್ಳೆಯವನು ಸರ್. ಇವನು ಪೆದ್ದು ಏನ್ ಮಾಡಿದಾನೆ, ಈ ಹುಡುಗ ನಾಯಿ ಮಾರೋರ್ಗೆ ಕೊಟ್ಬಿಟ್ಟಿದ್ದಾನೆ. ಅವನ್ ಕಿಲಾಡಿ ಪಾಪ. ಇವನೂ ಗೊತ್ತಿಲ್ಲ ಅವ್ನು ಮಾರೇನ, ಇವನಿಗೂ ಗೊತ್ತಿಲ್ಲ, ಅವ್ನ್ ಅಂಜನ್ ಫ್ರೆಂಡ್ ಇವರು. ಅವರು ಅಂಜನ್ಗೆ ಗೊತ್ತಿಲ್ಲ. ಇವನು ಒಳ್ಳೆಯವನೇ ಸರ್. ಯಾಕಂದ್ರೆ ಅವನು ಅಳ್ಕೊಂಡ್ ಪಾಪ ಸಾರಿ ಕೇಳಲ್ಲ ಈ ಸೆಕೆಂಡ್ ಪಾರ್ಟಿ. ಆದ್ರೆ ಫಸ್ಟ್ ಪಾರ್ಟಿ ಇದಾನಲ್ಲ ಅಲ್ಲಿ ಓದೋನು, ಅವನು ಕಿಲಾಡಿ. ಅದನ್ನ 30,000ಕ್ಕೆ ಸೇಲ್ ಇಟ್ಟವನೇ ಸರ್. ಸರ್ ಆಯ್ತು ಸರ್. ಅವ್ರು ಚೆನ್ನಾಗಿ ಮಾಡಿದೀರಾ ಸರ್. ಇವರು ಅಂಜನ್ನ ಫುಲ್ ಫೇಮಸ್ ಮಾಡಿ ಸೆಲೆಬ್ರಿಟಿ ಮಾಡಿದ್ರು. ಆದ್ರೆ ತುಂಬಾ ಗುಡ್ ಪರ್ಸನ್ ಸರ್ ಅವ್ರು. ಅಂಜನ್ ಅವ್ರು ತುಂಬಾ ಒಳ್ಳೆಯವರು. ಅಲ್ಲ, ಬಟ್ ನೀವು ನಾಯಿ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಫೇಮಸ್ ಆಗಿದ್ರು? ನೀವಾಗ ಇಂಟರ್ವ್ಯೂ ಮಾಡಿದ್ಕೆ ಫೇಮಸ್ ಆಗಿತ್ತು. ಇಂಟರ್ವ್ಯೂ ಮಾಡೋದಕ್ಕೂ, ಬಟ್ ನೀವು ನಾಯಿ ಕೊಟ್ಟಿರಲ್ಲ, ಲಿಂಕ್ ಇದೆಯಲ್ಲ ನಿಮ್ಗೂ ಅವ್ರಿಗೂ? ಅಲ್ಲ, ನನಗ್ ಪರಿಚಯ ಇತ್ತು. ಆದ್ರೆ ಸೋಷಿಯಲ್ ಮೀಡಿಯಾ ಗೊತ್ತಾಗಿದ್ದು ನಿಮ್ಮಿಂದ. ಅಲ್ಲ ಸರ್, ನಿಮ್ಮನ್ನು ಹೊಗಳ್ತಾರದು ನನ್ನಿಂದ. ನೋಡಿ, ಒಬ್ಬೊಬ್ಬರೇ ಸೆಲೆಬ್ರಿಟಿ ಆಗ್ತಾ ಇದಾರೆ. ಇವಾಗ ನಾನು ಇಲ್ಲೊಂದು ಕೈ ತೋರಿಸಿದ್ರೆ ಅವರು ಸೆಲೆಬ್ರಿಟಿ ಆಗ್ಬಿಡ್ತಾರೆ ಈಗ 5 ನಿಮಿಷಕ್ಕೆ. ನಿಮ್ಮ ಆಶೀರ್ವಾದ. ಓಕೆ, ನೆಕ್ಸ್ಟ್ ಸರ್, ನಾವು ಏನು ಸರ್ ಈ ಮಾಸ್ಕ್ ತೆಗೀರಿ ಅಂತ ಅಲ್ಲೇ ಹೇಳಿಲ್ವಾ? ನೀವು ಯಾಕಿದಾರ ಹಂಗೆ ಚೆನ್ನಾಗಿ ಕಾಣಿಸ್ತೀರ. ನೆಕ್ಸ್ಟ್ ಟೈಮ್ ಅಲ್ಲ ಸರ್, ಇವತ್ತೇ ಪಾಯಿಂಟರ್ ಇದೆ, ಎತ್ಕೊಂಡು ಹೋಗ್ತೀರಾ? ಬರೀ ಟ್ರೈನಿಂಗ್ಗೆ 10 ಲಕ್ಷ ಖರ್ಚಾಗಿರೋದು. ಅದು ಅವ್ರದ್ದೇ ಅಂಬಾನಿದು, ಅಲ್ಲಿಂದ ತಗೊಂಡಿದ್ದೀನಿ. ಪಾಯಿಂಟರ್ ಡಾಗು. ಇವತ್ತು ಮಧ್ಯಾಹ್ನ ಬೇಕಾದ್ರೆ ನೀವೇ ಹೋಗಿ ವೈಟ್ ಫೀಲ್ಡ್ ಅಲ್ಲಿ ಬೋರ್ಡಿಂಗ್ ಅಲ್ಲಿ ಬಿಟ್ಟಿದ್ದೀನಿ. ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ, ಅಲ್ಲಿಂದ ಇಸ್ಕೊಂಡು. ಯೋಚನೆ ಅಲ್ಲ, 1 ರೂಪಾಯಿ ಖರ್ಚಿಲ್ಲ. 0 ರೂಪೀಸಲ್ಲಿ ಹೇಳ್ಕೊಡ್ತೀನಿ. ಕೋಳಿ ಅಂಗಡಿ ಪರಿಚಯ ಇದ್ರೆ ಸಾಕು, ಫ್ರೀಯಾಗಿ ಕೊಡ್ತಾರೆ. ಬರೀ ನೆಕ್ಕು ಅದು ಇದು ಹಸಿ ತಂದು ಹಂಗೆ ಹಾಕ್ಬಿಡಿ. ಇನ್ನೇನು ಆಯ್ತು, ಬಾಯ್.